ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬೆಳಗ್ಗೆ ನಾನು ಆಫೀಸ್ಗೆ ಹೋಗೋದಿಕ್ಕೆ ರೆಡಿ ಆಗಿದ್ದೀನಿ ಅಂಡ್ ತಿಂಡಿ ಕೂಡ ತಿಂತಾ ಇದ್ದೀನಿ. ಇಲ್ಲಿಂದಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಚಪಾತಿ ಮತ್ತೆ ಕೋಸಿನ ಪಲ್ಯ. ಸೊ ಬೆಳಗ್ಗೆಯಿಂದ ನಾನೇನು ಶೂಟ್ ಮಾಡಿರ್ಲಿಲ್ಲ. ಅಂಡ್ ಇವತ್ತು ನೆಕ್ಸ್ಟ್ ನಾಳೆ ಮೀಟಿಂಗ್ ಇದೆ. ಇವತ್ತು ಫ್ರೈಡೆ. ಸೊ ಹಾಗಾಗಿ ಇವತ್ತೊಂದ್ ಸ್ವಲ್ಪ ಎಲ್ಲಾನು ರೆಡಿ ಮಾಡ್ಕೋಬೇಕು. ಅಂದ್ರೆ ಇದೊಂಥರ 2 days ವ್ಲಾಗ್ ಆಗಿರುತ್ತೆ. ಎಲ್ಲ ಒಂಥರ ಮಿಕ್ಸ್ಡ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ವ್ಲಾಗ್ ಫುಲ್ ನೋಡಿ. ಇದರಲ್ಲಿ ಕರ್ಜಿಕಾಯಿ ರೆಸಿಪಿ ಕೂಡ ತೋರಿಸಿದೀನಿ. ಹಾಗೆ ಪ್ರಕುಲ್ ಮಾರ್ಕ್ಸ್ ಕೂಡ ಹೇಳ್ತೀನಿ ನಾನು ಎಷ್ಟು ಬಂದಿದೆ ರಿಸಲ್ಟ್ ಅಂತ. ಈಗಾಗಲೇ ತಮ್ನೈಲ್ ಅಲ್ಲಿ ನೀವು ನೋಡಿರ್ತೀರಾ. ಇನ್ನೊಂದ್ ಸ್ವಲ್ಪ ರೈಸ್ ಇತ್ತು ಮಧ್ಯಾಹ್ನದ್ದು, ಅದನ್ನ ರೀಹೀಟ್ ಮಾಡೋಣ ಅಂದ್ಬಿಟ್ಟು ಮೈಕ್ರೋವೇವ್ ಅಲ್ಲಿ ಇಡ್ತಾ ಇದೆ. ತುಂಬಾ ಏನು ಉಳ್ಸಲ್ಲ ನಾವು ಮನೆಯಲ್ಲಿ ಅನ್ನ ಎಲ್ಲ. ಯೂಶುವಲಿ ತಿನ್ಬಿಡ್ತೀವಿ, ಏನು ಜಾಸ್ತಿ ಇರಲ್ಲ. ಒಂದೊಂದ್ಸತಿ ಅಮ್ಮ ಸ್ವಲ್ಪ ಜಾಸ್ತಿ ಇಟ್ಬಿಡ್ತಾರೆ, ಅದ್ ಮಿಕ್ಕಿರತ್ತೆ. ಅದನ್ನ ಸ್ವಲ್ಪ ರೀಹೀಟ್ ಮಾಡಿದೆ ಅಷ್ಟೇ. ರೀಹೀಟ್ 1.5 ನಿಮಿಷ ತಗೊಳುತ್ತೆ ಅಷ್ಟೇ, ಜಾಸ್ತಿ ಏನ್ ತಗೊಳ್ಳೋದಿಲ್ಲ. ಎಷ್ಟು ಕ್ಲೀನ್ ಆಗಿ ಬಿಸಿ ಆಗುತ್ತೆ ಗೊತ್ತಾ. ನಾವು ಪಾತ್ರೆಯಲ್ಲಿ ಬಿಸಿ ಮಾಡಿದಾಗ ಪಾತ್ರೆಗೆಲ್ಲ ಅನ್ನ ಅಂಟ್ಕೊಳ್ಳುತ್ತೆ, ತಳಕ್ಕೆಲ್ಲ ಅಂಟ್ಕೊಳ್ಳುತ್ತೆ. ಮತ್ತೆ ತೊಳೆಯೋದು ಕಷ್ಟ, ಮತ್ತೆ ಅನ್ನ ಕೂಡ ವೇಸ್ಟ್ ಆಗುತ್ತೆ. ಬಟ್ ಇದ್ರಲ್ಲಿ ಅವರೇ ಕೊಟ್ಟಿರುವಂತದ್ದು ಇದು ಬೌಲು, IFB ಮೈಕ್ರೋ ಓವೆನ್ಗೆ. ಸೊ ಅದ್ರಲ್ಲೇ ಒಂದು ರೀಹೀಟ್ ಅಂತ ಆಪ್ಷನ್ ಇದೆ, ಬೇಕಿದ್ರೆ ಯೂಸ್ ಮಾಡ್ಕೊಂಡ್ರೆ 1.5 ನಿಮಿಷದಲ್ಲಿ ರೀಹೀಟ್ ಆಗಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಸುಡ್ತಾ ಇರುತ್ತೆ. ಇನ್ನು ಇದು ನೆಕ್ಸ್ಟ್ ಡೇ ಇದು ವ್ಲಾಗ್ ಹೇಳಿದ, ಸ್ವಲ್ಪ ಮಿಕ್ಸಡ್ ವ್ಲಾಗ್. ಸ್ವಲ್ಪ ಬಿಸಿ ಇದ್ದ ಕಾರಣ ನಾನು ಮಾಡಕ್ಕಾಗಿಲ್ಲ. ಸೊ ಸಂಜೆ ದೀಪ ಎಲ್ಲ ಹಚ್ಚಿದಾಯ್ತು. ಒಂದ್ ಸ್ವಲ್ಪ UPS ಪ್ರಾಬ್ಲಮ್ ಇತ್ತು, ಹಂಗಾಗಿ ಪವರ್ ಹೋಗಿತ್ತು. ಹಂಗಾಗಿ ಲೈಟ್ಸ್ ಏನು ಇಲ್ಲ, ಬರೀ ದೀಪಗಳು ಮಾತ್ರನೇ ಇದೆ ಮನೆಯಲ್ಲಿ. ಫ್ರೆಂಡ್ಸ್, ನಮ್ಮಮ್ಮ ಇವತ್ತು ಏನ್ ಮಾಡ್ತಿದ್ಯಾ? ಕರ್ಜಿಕಾಯಿ. ಯಾರಿಗೆ ಮಾಡ್ತಿರೋದು ಕರ್ಜಿಕಾಯಿ? ಯಾರಿಗೆ ಮಾಡ್ತಿರೋದು? ಸುಜಾನಿಗೆ. ಆಮೇಲೆ ನಮ್ಮ ಅಣ್ಣನಿಗೆ, ಪ್ರಕುಲ್ಗೆ. ನಮ್ಗೇನು ಇಷ್ಟ ಇಲ್ಲ, ಬಟ್ ಸ್ನ್ಯಾಕ್ ಆಗಲೇ ಎಲ್ಲ ಖಾಲಿ. ಚಕ್ಲಿ, ಕರ್ಜಿಕಾಯಿ ಎಲ್ಲ ಖಾಲಿ ನಾವು ಮಾಡಿದವಾಗ. ಇದು ರೆಸಿಪಿನ ತೋರಿಸ್ತೀನಿ. ಇದು ಕಡಲೆ, ಇದು ಉರ್ಗಡ್ಲೆ ಅಂತಾರಲ್ಲ ಅದು, ಮತ್ತು ಬೆಲ್ಲ, ಏಲಕ್ಕಿ ಎಷ್ಟು ಒಂದು 5-6, ಬೆಲ್ಲ ಅರ್ಧ ಕೆ ಜಿ, ಉರ್ಗಡ್ಲೆ ಅರ್ಧ ಕೆ ಜಿ ಅಷ್ಟೇ. ಉರ್ಗಡ್ಲೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು. ಅದಕ್ಕಿಂತ ಒಂಚೂರು ಅದೇ ಸ್ವೀಟ್ ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸಿಲೇ ರುಬ್ಬಿರೋದಾ? ಅದು ಕಾಯಿ, ಇದು ಒಣ ಕೊಬ್ಬರಿ ತುರ್ಕೋತಿದ್ದಾರೆ. ಇದಕ್ಕಿನ್ನೂ ಕಡಲೆ ಬೀಜದ ಪುಡಿ ಮತ್ತು ಬಿಳಿ ಎಳ್ಳು ಅಷ್ಟು ಹಾಕೋಬೇಕಾ? ಬಿಳಿ ಎಳ್ಳು. ಸೊ ಇಷ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ಕರ್ಜಿಕಾಯಿ ರೆಸಿಪಿ, ನಮ್ಮ ಅಮ್ಮನ ಸ್ಟೈಲ್. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಕಾಂಬಿನೇಷನ್ ಆಗಿ ತುಪ್ಪ ಹಾಕ್ಕೊಂಡು, ಕ್ರಷ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅಷ್ಟೆಲ್ಲ ನೀನು ಮಾಡೋದು ಇವತ್ತು? ಅಂಡ್ ಇಲ್ಲಿ ಸ್ಯಾಂಡ್ವಿಚ್ ಕೂಡ ಮಾಡ್ತಾ ಇದೀನಿ. ಸ್ಯಾಂಡ್ವಿಚ್ಗೆ ಸ್ವಲ್ಪ ಟೊಮೆಟೊ, ಈರುಳ್ಳಿ ಮತ್ತೆ ಸ್ವಲ್ಪ ಚೀಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕೊಂಡಿದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀನಿ. ಕ್ಯಾಪ್ಸಿಕಮ್ ಇರೋದ್ರಿಂದ ನಾನು ಅಚ್ಕಾರದ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ. ಇನ್ನು ಇಲ್ಲಿ ತಂಗಿ ಪಿಜ್ಜಾದು ಇದು ಬೇಸ್ ತರಿಸಿದ್ಲು, ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು, ಈ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಹಾಕ್ಬಿಟ್ಟು, ಚೀಸ್ ಎಲ್ಲ ಹಾಕ್ಬಿಟ್ಟು ಇದು ಪಿಜ್ಜಾ ಮಾಡ್ಕೊಡ್ತೀನಿ ಅಂತ ರೆಡಿ ಮಾಡಿದಾಳೆ. ಸೊ ಇಲ್ಲಿ ಸ್ಯಾಂಡ್ವಿಚ್ ಕೂಡ ರೆಡಿ ಆಯ್ತು. ಇದ್ರ ಮೇಲೆ ಒಂದ್ ಸ್ವಲ್ಪ ಆರಿಗಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಇನ್ನೊಂದು ಬ್ರೆಡ್ ನ ಕ್ಲೋಸ್ ಮಾಡ್ಬಿಟ್ಟು, ಆಲ್ರೆಡಿ ನಾನು ಒಂದ್ ಸ್ವಲ್ಪ ಈ ತರ ಸ್ಯಾಂಡ್ವಿಚಸ್ ಎಲ್ಲ ನಾನು ಪ್ಯಾನ್ ಮೇಲೆ ಮಾಡ್ತೀನಿ. ಸರಿ ಒಂದ್ಸಲ ಮೈಕ್ರೋವೇವ್ ಓವನ್ ಅಲ್ಲೂ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ. ಅದ್ರಲ್ಲಿ ಗ್ರಿಲ್ ಆಪ್ಷನ್ ನ ತಗೋಬೇಕು, ಬಟ್ ಒಂದು 2-3 ನಿಮಿಷಕ್ಕೆಲ್ಲ ಬೇಗ ಅದು ರೋಸ್ಟ್ ಆಗ್ಬಿಡತ್ತೆ. ರೋಸ್ಟ್ ಅನ್ನೋದಂತ ಆಪ್ಷನ್ ಏನಿಲ್ಲ, ಬಟ್ ಗ್ರಿಲ್ಗೆ ಅಂತಾನೆ ಹೋಗ್ಬೇಕು. ಅದು ಚೆನ್ನಾಗಿರುತ್ತೆ. ಯಾವಾಗಾದ್ರೂ ತುಂಬಾ ಬಾಯಿ ಕೆಟ್ಟಾಗ ಈ ಮಕ್ಳಿಗೆ ಈ ತರ ಮನೇಲೆ ಸ್ಯಾಂಡ್ವಿಚ್ ನ ಮಾಡ್ಕೊಡ್ಬಹುದು. ಇದು ಆರಿಗಾನೋ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ರೋಸ್ಟ್ ಆದ್ಮೇಲೆ ಬೇಕಿದ್ರೆ ಅದ್ರ ಮೇಲೆ ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಂದು ಈ ತರದೊಂದು ಪ್ಯಾನ್ ತರ ಕೊಟ್ಟಿದ್ರು ಮೈಕ್ರೋವೇವ್ ಓವನ್, ಅದಕ್ಕೆ ಒಂದ್ ಸ್ವಲ್ಪ ನಾನು ಎಣ್ಣೆ ಎಲ್ಲ ಸವರ್ಬಿಟ್ಟು ಹಾಕಿದ್ನಿ. ಇನ್ನು ತುಪ್ಪ ಕೂಡ ಹಾಕೋಬಹುದು, ಬಟರ್ ಕೂಡ ಹಾಕೋಬಹುದು. ಸೊ ನಿಮ್ಮ ಚಾಯ್ಸು. ಸೊ ತುಪ್ಪನ ಕೆಳಗಡೆ ಎಣ್ಣೆ ಎಲ್ಲ ಸವರ್ಬಿಟ್ಟು 4 ಇಡ್ಸುತ್ತೆ ಆರಾಮಾಗಿ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ರೆ ಆಗತ್ತೆ. ಇನ್ನೊಂದ್ ಸ್ವಲ್ಪ ಗ್ರಿಲ್ಗೆ ಇಟ್ಬಿಟ್ಟು ಒಂದು 3-4 ನಿಮಿಷ ಆದ್ರೆ ಚೆನ್ನಾಗಿ ರೋಸ್ಟ್ ಆಗತ್ತೆ. ಸೊ ಒಂದೊಂದೇ ಕಲಿತಾ ಇದೀನಿ. ಅಂದ್ರೆ ಇದನ್ನ ಸ್ಯಾಂಡ್ವಿಚ್ ನ ಪ್ಯಾನ್ ಅಲ್ಲೂ ಮಾಡ್ಬೋದು, ಬಟ್ ಮೈಕ್ರೋವೇವ್ ಓವನ್ ಅಲ್ಲಿ ಹೇಗಾಗುತ್ತೆ ನೋಡೋಣ ಅಂದ್ಬಿಟ್ಟು ಈ ಸಲ ಇದ್ರಲ್ಲೇ ಮಾಡ್ತಾ ಇದ್ದೆ. ಇನ್ನು ಅಮ್ಮ ಈ ಕಡೆ ಒಂದ್ ಕಡೆ ಕರ್ಜಿಕಾಯಿ ಕೂಡ ಮಾಡ್ತಾ ಇದ್ರು. ಇನ್ನು ಕರ್ಜಿಕಾಯಿಗೆ ಆಗ್ಲೇ ನಾನು ಹೇಳಿದ್ನಲ್ಲ ಏನೇನ್ ಪುಡಿ ಹಾಕೊಂಡಿದ್ದಾರೆ ಅಂತ. ಇದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಕಡಲೆ ಬೀಜದ್ದು ರೋಸ್ಟ್ ಮಾಡ್ಕೊಂಡು ಪುಡಿನ ಹಾಕೊಂಡಿದ್ದಾರೆ. ಇದಿಷ್ಟನ್ನು ನೀವು ಮತ್ತೆ ಸೇರಿಸ್ಕೋಬೇಕಾಗುತ್ತೆ. ಇನ್ನು ಮಾಮೂಲಿ ಇದು ಚಿರೋಟಿ ರವೆನ ಕ್ಲೀನ್ ಆಗಿ ಈ ಡಫ್ ತರ ಮಾಡ್ಕೊಂಡಿದ್ದಾರೆ. ಚಿರೋಟಿ ರವೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೋಬೇಕು, ಚಪಾತಿ ಹಿಟ್ ತರ ಕಲಿಸ್ಕೊಂಡ್ಬಿಟ್ಟು. ಮಾಮೂಲಿ ನಾವು ಈ ಕಡುಬು ಎಲ್ಲ ಮಾಡ್ತೀವಲ್ಲ, ಹೂರ್ಣದ ಕಡುಬು, ಆ ಸೈಜ್ ಅಲ್ಲಿ ನಾವು ಮಾಡ್ಕೊಂಡ್ರೆ ಆಯ್ತು ಕರ್ಜಿಕಾಯಿ. ತುಂಬಾ ಚೆನ್ನಾಗಿರತ್ತೆ. ಇದು ಯಾವ್ದೇ ಒಂದು ನೋಡಿದ ತಕ್ಷಣ ನೀವು ಮೈದಾ ಅನ್ಕೊಂಡ್ಬಿಡ್ತೀರಾ, ಬಟ್ ಚಿರೋಟಿ ರವೆ ಮಾಡಿದ್ರೆ ಕ್ರಿಸ್ಪಿ ಆಗುತ್ತೆ. ಮೈದಾ ಆದ್ರೆ ಮತ್ತೆ ಅದು
ಅನ್‌ಹೆಲ್ತಿ ಇದಕ್ಕೆ ಹೊರಟೋಗುತ್ತೆ. ಮಾಮೂಲಿ ಸ್ಟಫಿಂಗ್ ಎಲ್ಲ ಏನು ರೆಡಿ ಮಾಡ್ಕೊಂಡಿದ್ದಾರೆ, ಮೊದ್ಲು ಸುತ್ತಲೂ ಲಟ್ಟಿಸ್ಕೊಂಡಿರ್ತಾರಲ್ಲ ಒಂಚೂರು ಈ ತರ ನೀರ್ ಹಾಕ್ಬಿಟ್ಟು ಸುತ್ತಲೂ ಆ ಸ್ಟಫಿಂಗ್ ಇಟ್ಬಿಟ್ಟು ಮತ್ತೆ ಒತ್ಕೊಂಡ್ರೆ ಕ್ಲೀನ್ ಆಗಿ ಅದು ಓಪನ್ ಆಗಲ್ಲ ಅನ್ನೋ ಒಂದು ರೀಸನ್ಗೆ ನೀರ್ನ ಅಪ್ಲೈ ಮಾಡ್ಕೋತಾರೆ ಸುತ್ತಲೂ, ಅಷ್ಟೇನೇನಿಲ್ಲ. ಅಂಡ್ ಈ ತರ ಕೈಯಲ್ಲೂ ಕೂಡ ಮಾಡ್ಬೋದು. ಇನ್ನ ಈ ತರದೊಂದು ಒಂದ್ ಇದ್ ಬರುತ್ತಲ್ಲ ಒತ್ತುವಂತದ್ದು, ಸೊ ಅದ್ರಲ್ಲಿ ಕೂಡ ಮಾಡ್ಬೋದು. ಇದ್ರಲ್ಲಿ ಮಾಡಿದ್ರೆ ಡಿಸೈನ್ ಎಲ್ಲ ನಿಮ್ಗೆ ಸಿಗತ್ತೆ, ಅಂದ್ರೆ ಅದು ಡಿಸೈನ್ ಎಲ್ಲ ಕೊಟ್ಟಿರ್ತಾರಲ್ಲ ಅದು ಒತ್ತೋದ್ರಲ್ಲಿ ಅದೆಲ್ಲ ಸಿಗುತ್ತೆ. ಒತ್ತೋದ್ರಲ್ಲಿ ಮಾಡಿದ್ರೆ ನಾರ್ಮಲ್ ಈ ಕಡುಬು ಎಲ್ಲ ಹಿಂಗಿರುತ್ತೆ ಹಂಗ್ ಕಾಣಿಸುತ್ತೆ. ಎರಡರಲ್ಲೂ ಚೆನ್ನಾಗಿರುತ್ತೆ. ನನ್ಗೆ ಇದು ಡಿಸೈನ್ ಅಲ್ಲಿ ಇಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇಡ್ಸುತ್ತೆ, ಮತ್ತೆ ಸ್ವಲ್ಪ ದಪ್ಪ ದಪ್ಪ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮಕ್ಳು ಕೂಡ ಮಾಡ್ಬೋದು ಒತ್ಬಿಟ್ಟು. ಈ ತರ ಕರ್ಜಿಕಾಯಿ ರೆಡಿ ಆಯ್ತು. ಬೇಕಿದ್ರೆ ಈಸಿಯಾಗಿ ಮಾಡ್ಕೋಬಹುದು. ಒಂದ್ ಇಬ್ರು ಇದ್ರೆ ಕರ್ಜಿಕಾಯಿಗೆ ಬೇಗನೆ ಆಗೋಗುತ್ತೆ. ಒಬ್ರಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ಟಫಿಂಗ್ ಮಾಡ್ಬೇಕು ಮತ್ತೆ ಡೀಪ್ ಫ್ರೈ ಮಾಡ್ಬೇಕು ಅಲ್ವಾ. ಹಾಗಾಗಿ ನೋಡಿ ಎರಡೂ ಕೂಡ ಮಾಡಿದ್ದಾರೆ. ಯಾವ್ದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾವ ತರ ಬೇಕೋ ಆ ತರದ್ದು ಕೈಯಲ್ಲೇ ಆದ್ರೂ ಮಾಡ್ಕೋಬಹುದು, ಇಲ್ಲ ಅದು ಒತ್ತೋದು ಬರುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಕೋಬಹುದು. ಎರಡೂ ಕೂಡ ಚೆನ್ನಾಗೇ ಇರುತ್ತೆ. ಇನ್ನು ನಾನು, ಅಮ್ಮ ಮತ್ತೆ ತಂಗಿ 3 ಜನನು ಕೂತ್ಕೊಂಡು ಮಾಡ್ತಾ ಇದ್ವಿ. ಅಮ್ಮ ಈ ತರ ಲಟ್ಟಿಸಿ ಕೊಡ್ತಾ ಇದ್ರು. ಎರಡಿತ್ತು ಒತ್ತುವಂತದ್ದು. ಅದ್ರಲ್ಲೇ ನಾನೊಂದು, ತಂಗಿ ಒಂದು, ಇಬ್ರು ಕೂತ್ಕೊಂಡು ಮಾಡ್ತಾ ಇದ್ವಿ. ಪೂರ್ತಿ ಒಂದ್ ಪ್ಲೇಟ್‌ಗೆ ಒಂದ್ ಸ್ವಲ್ಪ ಪೌಡರ್ ಹಾಕ್ಬಿಟ್ಟು, ಯಾವ್ದಾದ್ರು ಒಂದು ಗೋಧಿ ಹಿಟ್ಟೋ ಮೈದಾ ಹಿಟ್ಟೋ ಹಾಕ್ಬಿಟ್ಟು ಪ್ಲೇಟ್ ಮೇಲೆಲ್ಲ ಜೋಡಿಸಿ ಇಟ್ರೆ ಕರ್ಜಿಕಾಯಿ ಮತ್ತೆ ನಾವು ಡೀಪ್ ಫ್ರೈ ಮಾಡೋವಾಗ ತಗೊಳ್ತೀವಲ್ಲ ಅವಾಗ ಸ್ವಲ್ಪ ಅಂಟ್ಕೊಳ್ಳೋದೆಲ್ಲ ಆಗಲ್ಲ, ಕ್ಲೀನ್ ಆಗಿ ಎದ್ದೊಳುತ್ತೆ ಪ್ಲೇಟ್ ಇಂದ. ಸೊ ಹಂಗೆ ನಾವು ಮಾಡ್ತಾ 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 ಪ್ಲೇಟ್ ಮೇಲೆ ಎಲ್ಲಾನು ಇಡ್ತಾ ಇದ್ವಿ. ಸೊ ಜಾಸ್ತಿ ಆಗಿದ ತಕ್ಷಣ ಒಂದ್ 50 ಆತರ ಮಾಡ್ತಾ ಇದ್ವಿ. ಇವತ್ತೊಂದ್ 50 ಕರ್ಜಿಕಾಯಿ ಮಾಡ್ಬಿಟ್ಟು ನೆಕ್ಸ್ಟ್ ನಾಳೆ ಒಂದ್ 50 ಮಾಡೋಣ ಅನ್ಕೊಂಡು, ಸರಿ 50 ಎಲ್ಲ ಪೂರ್ತಿ ಮಾಡ್ಬಿಟ್ಟು ಒಂದೇ ಸಲ ಡೀಪ್ ಫ್ರೈ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಇದೆಲ್ಲಾನು ಯಾವ್ದೇ ಒಂದು ಶುಗರ್ ಇರಲ್ಲ, ಏನು ಇರಲ್ಲ. ಹೇಳಿದ್ನಲ್ಲ ನಾನು ಆಗ್ಲೇ ಹುರ್ಗಡ್ಲೆ ಪೌಡ್ರು, ಮತ್ತೆ ಸ್ವಲ್ಪ ಬೆಲ್ಲ, ಬಿಳಿ ಎಳ್ಳು, ಆ ಕೊಬ್ಬರಿ ಅಂದ್ರೆ ತುರ್ದಿರೋಂಥದ್ದು, ಒಣ ಕೊಬ್ಬರಿ, ಬಿಳಿ ಎಳ್ಳು. ಸೊ ಇಷ್ಟೇ ಇರುತ್ತೆ. ಸ್ವೀಟ್‌ಗೆ ಎಷ್ಟು ನೋಡ್ಕೊಂಡು ಅಷ್ಟು ಬೆಲ್ಲದ ಪೌಡರ್ ಮತ್ತೆ ಕಡಲೆ ಬೀಜ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ಸಿಪ್ಪೆ ತೆಕೊಂಡು, ಇಷ್ಟೇ. ಸ್ಟಫಿಂಗು ರೆಡಿ ಆಗ್ಬಿಡುತ್ತೆ. ಸ್ವಲ್ಪ ಹುರ್ಗಡ್ಲೆ ಪೌಡರ್ ಸ್ವಲ್ಪ ಜಾಸ್ತಿ ಇರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಈಗ ಸ್ವಲ್ಪ ಎಲ್ಲ ಜೋಡಿಸ್ಬಿಟ್ಟು 8:30 ಆಗಿತ್ತು. 8:30 ಹೋಗ್ಬಿಟ್ಟು ನಾನು, ಅಮ್ಮ ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡ್ ಬಂದ್ವಿ. ಒಂಚೂರು ಇರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಶ್ರೀರಾಮನವಮಿ ಹಬ್ಬ ಬರುತ್ತೆ, ಬರೀ ಅದೇ ಕೆಲ್ಸ ಆಗೋಗುತ್ತೆ ಹಿಂದಿನ ದಿನ ಅಂದ್ಬಿಟ್ಟು ಸರಿ ಇವತ್ತೇ ತಗೊಂಡ್ ಬರೋಣ ಅಂದ್ಬಿಟ್ಟು ಹೋದ್ವಿ. ಸೊ ಸುಮಾರಾಗಿ ಎಲ್ಲಾನು ತಗೊಂಡ್ವಿ. ಟೊಮೆಟೊ ಎಲ್ಲ ಒಂದ್ ಸ್ವಲ್ಪ 16 ರೂಪಾಯಿ ಇತ್ತು ಕೆಜಿಗೆ. ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದೆ. ಎಲ್ಲಾನು ಬಂದು ಆರ್ಗನೈಸ್ ಮಾಡ್ತಾ ಇದ್ವಿ. ಬಿಡ್ಸಿಡೋದಾಗಿರ್ಬೋದು, ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಬಾಕ್ಸ್ ಹಾಕ್ಬಿಡ್ತೀವಿ. ಮೆಣಸಿನ್ಕಾಯಿ ಇದು ತೊಟ್ಟು ಬಿಡ್ಸೋದು, ಬೀನ್ಸ್ ಆ ಕಡೆ ಈ ಕಡೆ ತೊಟ್ಟು ಬಿಡ್ಸೋದು, ಇದೆಲ್ಲಾನು ಮಾಡ್ತೀವಿ. ಇನ್ನು ಲಸಿಕಾ ಈ ತರ ಚಿಕ್ಕ ಚಿಕ್ಕ ಪುಟ್ ಕೆಲ್ಸಗಳೆಲ್ಲ ಮಾಡ್ತಿರ್ತಾಳೆ. ಸ್ವಲ್ಪ ಟೊಮೆಟೊ ಎಲ್ಲ ಹಾಕು, ಬದನೆಕಾಯಿ ಎಲ್ಲ ಹಾಕು ಒಂದ್ರಲ್ಲಿ ಅಂದ್ರೆ ಹಾಕಿಡ್ತಾರೆ. ಇನ್ನು ಅಪ್ಪ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊಪ್ಪು ಅದೆಲ್ಲ ತಂದ್ರೆ ಅಪ್ಪನೇ ಕ್ಲೀನ್ ಆಗಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಪಾಲಕ್ ಸೊಪ್ಪು, ಸಬಾಕ್ಸಿ ಸೊಪ್ಪು, ಇನ್ನ ಮೊಸಪ್ ಮಿಕ್ಸ್ ಎಲ್ಲ ಇರುತ್ತಲ್ಲ, ಸೊಪ್ಪೆಲ್ಲ ಅವರು ಬಿಡಿಸ್ತಾ ಇರ್ತಾರೆ. ನಾನೊಂದ್ ಕಡೆ ಬೀನ್ಸು, ಹಸಿರು ಮೆಣಸಿನ್ಕಾಯಿ ಅವನ್ನೆಲ್ಲ ಬಿಡಿಸ್ಬಿಟ್ಟು ಆರ್ಗನೈಸ್ ಕೂಡ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಅಮ್ಮ ಮತ್ತೆ ತಂಗಿ ಕೂಡ ಕರ್ಜಿಕಾಯಿ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಕೂಡ ಎಲ್ಲ ಮಾಡ್ಬಿಟ್ರು. ನಾನೇ ಡೀಪ್ ಫ್ರೈ ಮಾಡ್ತಾ ಇದ್ದೆ. ಸರಿ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂದ್ಬಿಟ್ಟು, ಸ್ವಲ್ಪ ಕಿಚನ್ ಕ್ಲೀನು ಪಾತ್ರೆ ಎಲ್ಲ ಇತ್ತಲ್ಲ ಅವರೆಲ್ಲ ಅದನ್ನ ಮಾಡ್ಕೊತಾ ಇದ್ರು, ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೆ. ಸೊ ಈ ತರ ಚೆನ್ನಾಗಿ ಎಣ್ಣೆ ಕಾದಿರ್ಬೇಕು. ಕಾದ ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಗ ಬೇಗ ತೆಗಿಬೇಕು, ಅದರಿಂದ ಬೇಗ ಇದಾಗ್ಬಿಡುತ್ತೆ. ಈ ಕಲರ್ ಅಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅಂದ್ರೆ ಬಿಸಿಯಾಗಿದ್ದಾಗ್ಲೇ ಒಂಥರ ಟೇಸ್ಟ್, ತಣ್ಣಗಾದ್ಮೇಲೆ ಒಂಥರ ಟೇಸ್ಟ್. ಇದಕ್ಕೆ ಬೆಸ್ಟ್ ಏನಂದ್ರೆ ತುಪ್ಪ ಮತ್ತೆ ಹಾಲು ಯಾವ್ದಾದ್ರು ಅದ್ ಫುಲ್ ಕ್ರಶ್ ಮಾಡ್ಕೊಂಡ್ಬಿಟ್ಟು ಕರ್ಜಿಕಾಯಿನ ತುಪ್ಪ ಹಾಲು ಸೇರ್ಸ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸಖತ್ತು ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋರಾದ್ರೆ ಒಂದ್ ಸ್ವಲ್ಪ ಕ್ವಾಂಟಿಟಿಲಿ ಟ್ರೈ ಮಾಡಿ. ಅದು ಚೆನ್ನಾಗ್ ಬಂದ್ರೆ ನೆಕ್ಸ್ಟ್ ಟೈಮು ಒಂದು ಜಾಸ್ತಿ ಟ್ರೈ ಮಾಡಿ. ಅವಾಗ ಏನೇ ಒಂದ್ ನಾವು ಕಲಿತೀವಿ ಅಂದ್ರೆ ಒಂದು ಚಿಕ್ಕದ್ರಲ್ಲೇ ಹೋಗ್ಬೇಕು. ಏನಕ್ಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಓಕೆ ಚೆನ್ನಾಗ್ ಬಂದ್ರೆ ಓಕೆ, ವೆಲ್ ಅಂಡ್ ಗುಡ್. ಬಟ್ ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ, ಆಗ ಬೇಜಾರಾಗುತ್ತೆ. ಮತ್ತೆ ಐಟಮ್ಸ್ ಫುಡ್ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ, ಬೇಜಾರಾಗುತ್ತೆ ಅದ್ ನೋಡಿ. ಹಂಗಾಗಿ ಟ್ರೈ ಮಾಡಿ ನೋಡಿ. ಈ ತರ ಸಿಂಪಲ್ ಚೆನ್ನಾಗಿರೋ ರೆಸಿಪೀಸ್ ನಾನು ತೋರಿಸ್ತಾನೆ ಇರ್ತೀನಿ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಇವತ್ತು ಮೀಟಿಂಗ್ ಇತ್ತು ಸ್ಕೂಲಲ್ಲಿ. ನಾನು ಒಂದು ಹಾಫ್ ಡೇ ಪರ್ಮಿಷನ್ ಕೇಳಿದ್ದೆ. ಸೊ ಹಾಫ್ ಡೇ ಪರ್ಮಿಷನ್ ಕೇಳ್ಬಿಟ್ಟು, ಏನಕ್ಕಂದ್ರೆ ಬೆಳಗ್ಗೆನೆ ಮೀಟಿಂಗ್ ಇತ್ತು 10 to 12:30. ಎಷ್ಟೊತ್ತಾಗತ್ತೆ ಅನ್ನೋದು ಗೊತ್ತಿಲ್ವಲ್ಲ, ಹಾಗಾಗಿ ಹಾಫ್ ಡೇ ಪರ್ಮಿಷನ್ ಕೇಳಿದ್ದೆ ನಾನು. ಸರಿ ಅಂದ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೆ. ಸೊ ಬೆಳಗ್ಗೆ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ, ಇದು ಮಾಮೂಲಿ ಜೋಳ ರೊಟ್ಟಿ ಮಾಡ್ತೀವಲ್ಲ ಆ ತರ ಅಕ್ಕಿ ರೊಟ್ಟಿ ಅಮ್ಮ ಮಾಡ್ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಈ ನೆಲ್ಲವರೆಕಾಯಿ ಅಂತಾರಲ್ಲ, ಸ್ವಲ್ಪ ದಪ್ಪ ಸೈಜ್ ಅವರೆಕಾಯಿ ಇರುತ್ತಲ್ಲ ಆ ತರದೊಂದು ಪಲ್ಯ ಮಾಡ್ತಾ ಇದೀನಿ. ಹಾಗೆ ಇದಕ್ಕೆ ಎಣ್ಣೆಗಾಯಿ ಒಳ್ಳೆ ಕಾಂಬಿನೇಷನ್, ಎಣ್ಣೆಗಾಯಿ ಕೂಡ ಮಾಡ್ತಾ ಇದೀನಿ. ಅಂಡ್ ಹಾಗೆ ಒಂದ್ ಕಡೆ ಚಟ್ನಿ ಕೂಡ ಮಾಡ್ತಾ ಇದೀನಿ ಮಧ್ಯಾಹ್ನ.
ಬದನೆಕಾಯಿ ಮತ್ತೆ ಟೊಮೆಟೊ ಹಾಕ್ಬಿಟ್ಟು ಚಟ್ನಿ ಮಾಡ್ತಾರೆ, ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಣ್ಣೆಗೆ ಎಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ಬದನೆಕಾಯಿ ಸ್ವಲ್ಪ ಸ್ಟಫಿಂಗ್ ಎಲ್ಲ ಇಟ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಅಲ್ಲಿ. ಈಗ ಸ್ಟಫಿಂಗ್ ಏನಿದೆ ಆ ಪೌಡರ್ ಅಷ್ಟನ್ನು ನಾನು ಹಾಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡು ಕುದಿಸ್ಕೊಂಡ್ರೆ ಮುಗೀತು. ಇದು ಎಣ್ಣೆಗಾಯ್ದು ಸ್ಟಫಿಂಗ್ ಏನಿದೆ ನಾನು ಆಲ್ರೆಡಿ ತೋರಿಸಿದೀನಿ, ಹಾಗಾಗಿ ನಾನೇನು ರೆಸಿಪಿನ ನಾನು ಆಡ್ ಮಾಡ್ತಾ ಇಲ್ಲ. ಸೊ ಚೆನ್ನಾಗಿ ಇದು ಆಯಿಲ್ ಅಲ್ಲೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟನ್ನ ನೀರ್ನ ಹಾಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗತ್ತೆ, ಒಂದು 15-20 ನಿಮಿಷ ಬೇಕಾಗುತ್ತೆ ಇದು ಕುದಿಯೋದು. ಸೊ ಅಷ್ಟರಲ್ಲಿ ಕುದಿತಾ ಇರುತ್ತೆ. ನಾನು ಹೋಗಿ ಸರಿ ನೈಲ್ಸ್ ಕಟ್ ಮಾಡ್ಕೊಂಬೇಡ ಅನ್ಬಿಟ್ಟು ಹೋದೆ. ಮತ್ತೆ ನಾಳೆ ಹಬ್ಬ ಇರುತ್ತೆ, ಆಗಲ್ಲ. ಯೂಶಲಿ ಸಂಡೇಸ್ ಎಲ್ಲ ನೈಲ್ಸ್ ಕಟಿಂಗು ಏನಾದ್ರು ಇದ್ರೆ ಮಾಡ್ಕೊಳ್ತೀನಿ, ಬಟ್ ಸಂಡೇಸ್ ಎಲ್ಲ ಇವಾಗ ಶ್ರೀರಾಮಿ ನವಮಿ ಹಬ್ಬ ಇರೋದ್ರಿಂದ ಸರಿ ನನ್ಗೆ ಫ್ರೀ ಕೂಡ ಇರಲ್ಲ ಅಂದ್ಬಿಟ್ಟು ಇವತ್ತೇ ಮಾಡ್ಕೊಳ್ತಾ ಇದ್ದೆ. ಟೈಮ್ ಇತ್ತು ಒಂದ್ ಸ್ವಲ್ಪ ಬೆಳಗ್ಗೆ, ಹಾಗಾಗಿ. ಇನ್ನ ಲಶಿಕಾ ಕೂಡ ಮಾಡ್ಬಿಟ್ಟೆ ನೈಲ್ಸ್. ಇನ್ನ ಪ್ರಫುಲ್ ಕ್ರಿಕೆಟಿಗೆ ಹೋಗಿದ್ದ, ಹಾಗಾಗಿ ನಾನು ಅವನಿಗೆ ಮಾಡೋದಿಕ್ಕೆ ಆಗ್ಲಿಲ್ಲ. ಸರಿ ಅಂದ್ಬಿಟ್ಟು ನಾನೇನ್ ಸ್ವಲ್ಪ ನೈಲ್ಸ್ ಎಲ್ಲ ಕಟ್ ಮಾಡ್ಬಿಟ್ಟು ಲಶಿಕಂಗೂ ನೈಲ್ಸ್ ಕಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಹೊರಡ್ಬೇಕು ಸ್ಕೂಲಿಗೆ. ಲಶಿಕಾ, ನಾನು ಪ್ರಫುಲ್ 3 ಜನನೇ ಹೋಗ್ತೀವಿ. ಗೊತ್ತಿಲ್ಲ, ನನ್ಗೆ ಒಂಥರ ಟೆನ್ಷನ್ ಆಗ್ತಿದೆ, ಅವ್ನು ಎಷ್ಟ್ ಬರುತ್ತೋ ರಿಸಲ್ಟ್ಸ್ ಅಂದ್ಬಿಟ್ಟು. ಸೊ ನೋಡೋಣ, ನಿಮ್ಗೂ ಕೂಡ ನಾನು ಹೇಳ್ತೀನಿ. ಕೂಡ ರೆಡಿ ಆಗಿದೆ. ಇದು ಅಜಿಯೋದಲ್ಲಿ ತಗೊಂಡಿದ್ದು, ಅಂದ್ರೆ ಒಂದ್ 2 years ಬ್ಯಾಕ್ ಅನ್ಸುತ್ತೆ. ಲಿಂಕ್ ಎಲ್ಲ ಇಲ್ಲ. ಇದು ಜಸ್ಟ್ ಕುರ್ತಿ ಮತ್ತೆ ವೇಲ್ ಕೊಟ್ಟಿರ್ತಾರೆ, ಬಾಟಮ್ ಏನು ಕೊಟ್ಟಿರಲ್ಲ. ನಾವೇ ಯಾವ್ದಾದ್ರು ಒಂದು ಮ್ಯಾಚ್ ಮಾಡ್ಕೊಂಡು ಹಾಕೋಬೇಕು. ನನ್ನ ಹತ್ರ ಗೋಲ್ಡ್ ಸ್ಯಾಟಿನ್ ಲೆಗಿನ್ಸ್ ಇತ್ತು, ಅದನ್ನ ಮ್ಯಾಚ್ ಮಾಡ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ ಕ್ಲಾತ್, ಒಂಥರ ಕಾಟನ್ ಅಲ್ಲ, ಚೆನ್ನಾಗ್ ಕಾಣಿಸುತ್ತೆ ತುಂಬಾ. ಇನ್ನು ನಾನು ಪ್ರಕುಲ್ ಕೂಡ ಹಾಟ್ ಇಲ್ಲಿಂದ. ಪ್ರಕುಲ್ ಕೂಡ ಟೆನ್ಷನ್ ಅಲ್ಲೇ ಇದ್ದ. ಅವ್ನು ಟೆನ್ಷನ್ ಇದ್ರೆ ಅವ್ನು ತೋರಿಸ್ಕೊಳ್ಳಲ್ಲ, ಅವನು ಸುಮ್ನೆ ಸೈಲೆಂಟ್ ಆಗಿ ಇದ್ಬಿಡ್ತಾನೆ. ನಾನೇ ಕೇಳ್ತೀನಿ, ನಿನಗೆ ಟೆನ್ಷನ್ ಆಗ್ತಿಲ್ವೇನೋ ಹಂಗೆ ಹಿಂಗೆ ಅಂದ್ಬಿಟ್ಟು. ಆಗ್ತಿದೆ ಅಂತಾನೆ, ಬಟ್ ಆಗ್ತಿದೆ ಅಂದ್ರೆ ಕೂಲ್ ಆಗೇ ಇರ್ತಾನೆ. ಅದೆಲ್ಲ ಅವನು ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾನೆ ಅಂತ ಅನ್ಸುತ್ತೆ. ಸೊ ಹೋದ್ವಿ. ನಾನ್ ಸ್ವಲ್ಪ ಬೇಗನೆ ಬಿಟ್ಟೆ, 9:30 9:40ಗೆ ಬಿಟ್ಟೆ. ಸೊ ಇಲ್ಲಿಂದ ಒಂದು 20 ಮಿನಿಟ್ಸ್ ಆದ್ರೂ ಜರ್ನಿ ಬೇಕಾಗುತ್ತೆ. ಟೋಲ್ ಎಲ್ಲ ದಾಟ್ಬೇಕು, ಸ್ವಲ್ಪ ಟ್ರಾಫಿಕ್ ಎಲ್ಲ ಇಲ್ಲಿ ಫ್ಲೈಓವರ್ ಎಲ್ಲ ಹಾಕ್ತಿದೆ ಕ್ಯಾಸನದಲ್ಲಿ. ಸೊ ಹಂಗಾಗಿ ಅಷ್ಟೆಲ್ಲ ಬೇಕು ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಿಟ್ಟೆ. ಏನಕ್ಕಂದ್ರೆ ಫಸ್ಟ್ ಹೋಗಿ ಮುಗಿಸ್ಕೊಂಡ್ ಬಂದ್ರೆ ಬೇಗ ಆಗೋಗುತ್ತೆ, ನಾನು ಕೂಡ ಆಫೀಸ್ಗೆ ಹೋಗ್ಬೋದು ಅಂತ. ಸೊ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಭಯ ಆಗ್ತಿದ್ಯಾ? ಸೊ ಗೊತ್ತಿಲ್ಲ ರಿಸಲ್ಟ್ಸು, ಟೆನ್ಷನಲ್ಲಿ ಇದ್ದಾನಂತ ಇವನು. ಸೊ ಇಲ್ಲ, ಆಲ್ರೆಡಿ ಟೋಲ್ ಗೇಟಲ್ಲಿ ಇದ್ದೀವಿ, ಅಂದರೆ ಬೇಗನೆ ಹೋಗ್ತಾ ಇದ್ವಿ. 10 to 12:30 ಇದೆ ಇವ್ರಿಗೆ ಸ್ಲಾಟು. ಮತ್ತು ಇನ್ನೊಂದು ಸ್ಲಾಟು ಹೈಯರ್ ಸ್ಟಡೀಸ್ ಅವ್ರಿಗಿರುತ್ತೆ, ಹೈಯರ್ ಸ್ಟ್ಯಾಂಡರ್ಡ್ಸ್ ಅವ್ರಿಗೆ. ಸೊ ಹಾಗಾಗಿ ಬೇಗನೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ಆಫೀಸ್ಗೆ ಹೋಗಬೇಕು. ಇನ್ನು ಮೀಟಿಂಗಿಂದ ಹೋಗಿ ಪರ್ಮಿಷನ್ ಕೇಳಿದ್ದೀನಿ, ಮತ್ತೆ ಆಫೀಸ್ಗೆ ಹೋಗ್ಬೇಕು ಹಾಫ್ ಡೇ. ಸೊ ನೋಡೋಣ ಎಷ್ಟು ಬರುತ್ತೆ ಮಾರ್ಕ್ಸ್ ಅಂತ ಹೇಳ್ತೀನಿ. ಅವ್ನು ಮಿಸ್ಸಿಗೆ ಏನೋ ತೊಗೊಂಡಿದ್ದಾನೆ. ಏನು ತೊಗೊಂಡಿದ್ಯಾ? ಸೌಂಡ್ ಪಾಪಡಿ ತೊಗೊಂಡಿದ್ದಾನೆ. ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಹೋದಾಗಿಂದ ಒಂದು ಮೀಟಿಂಗ್ ನಾನು ಅಟೆಂಡ್ ಮಾಡಿಲ್ಲ. ವಿಂಡೋ ಎತ್ತಮ್ಮ. ಎ ಸಿ ಹಾಕಿದ್ದೀನಿ ನೋಡು, ಎ ಸಿ ಇದೆ ನೋಡು, ಅಲ್ಲಿ ಗಾಳಿ ಬರುತ್ತೆ ನೋಡು. ಸೊ ಒಂದು ಮೀಟಿಂಗ್ ನಾನು ಹೋಗಿಲ್ಲ 3rd ಸ್ಟ್ಯಾಂಡರ್ಡಲ್ಲಿ. ಇದೇ ಫಸ್ಟ್ ಟೈಮು. ಅಂದರೆ ಇನ್ನೇನು ಅಕಾಡೆಮಿಕ್ ಇಯರ್ ಮುಗಿದಿದೆ ಅನ್ನೋವಾಗ ಈಗ ಹೋಗ್ತಾ ಇದ್ದೀನಿ, ಫುಲ್ ಮುಗಿದ ಮೇಲೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಎಲ್ಲದಕ್ಕೂ ಹೋಗಬೇಕು. ಅಂದರೆ ಎಲ್ಲನೂ ಮಿಸ್ ಆಗ್ತಿತ್ತು, ಹೋಗೋಕ್ಕಾಗ್ತಿರ್ಲಿಲ್ಲ. ಆಫೀಸಲ್ಲಿ ಅದು ಇದು ಕೆಲಸ ಅಂತ ಮಿಸ್ ಆಗ್ತಾಯಿತ್ತು. 3rd ಸ್ಟ್ಯಾಂಡರ್ಡ್ ಒಂದ್ಸಲನೂ ಮೀಟಿಂಗ್ ಹೋಗಿಲ್ಲ. ಎಲ್ಲ ಅಪ್ಪ ಅಮ್ಮ ಹೋಗಿದ್ದಾರೆ, ಇಲ್ಲ ತಂಗಿ ಅವ್ರು ಹೋಗಿದ್ದಾರೆ ಅಷ್ಟೇ. ಇದು ಅಕಾಡೆಮಿಕ್ ಇಯರ್ ಮುಗಿತಿದೆ, ಇವಾಗ ಹೋಗ್ತಾ ಇದ್ದೀನಿ. ಸೊ ಇನ್ನೆಲ್ಲದಕ್ಕೂ ನಾನೇ ಹೋಗ್ತಿದ್ದೆ. ನರ್ಸರಿ, ಮಾಂಟೆಸರಿ ಮತ್ತು 1st 2nd ನಾನೇ ಹೋಗಿದ್ದೆ. 3rd ಈ ಥರ ಸ್ವಲ್ಪ ಮಿಸ್ ಆಗೋಯ್ತು. ಸೊ ಇನ್ನೇನು ಹತ್ರ ಇದ್ದೀವಿ. ರಿಸಲ್ಟ್ಸ್ 10 minutes ಮೋರಾ 10 minutes ಮೋರ್ ರಿಸಲ್ಟ್ ಗೊತ್ತಾಗಕ್ಕೆ. ರಶಿಕಾ ಹಾಯ್ ಅನು, ರಶಿಕಾ ಹಾಯ್ ಅನು. इकड़ी इट्ल साइड का ना वेसको लशी. क्रेन्स लशी, जिराफे जोड़ी, डायनोसर. చండు పూలు బాగుంటాయి చూడు ఎన్ని. ఊరికే వేస్ట్ అయ్యలేదా పీక్కోరా వీళ్ళు? యాడా ఇట్లేనా అట్లేనా?
ಏಶ್ ರಶಿ ವಾಡೆ ಗುಚ್ಚು ಹಾಂ ಫ್ರೆಂಡ್ಸ್ PTM ಮುಗಿಸ್ಕೊಂಡು ಬಂದ್ವಿ. ಈಗ ಆ್ಯಕ್ಟಿವಿಟೀಸ್ಗೆ ಏನೇನು ಹೋಗ್ತಾರೆ ಅದನ್ನು ಕೂಡ ಇದು ಕಳಿಸ್ತಾರೆ. ಅವನು ಹೆಂಗೆ ಪ್ರೊಫಿಷಿಯೆಂಟ್ ಮಾಸ್ಟರಿನ ಅದ್ರಲ್ಲಿ ಲೆವೆಲ್ಸ್ ಇರುತ್ತಲ್ಲ ಆ ಥರ. ಡ್ಯಾನ್ಸಲ್ಲಿ ಫುಲ್ಲು ವೀಕ್ ಏನಕ್ಕಂದರೆ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ, ಬರೀ ತಪ್ಪಿಸ್ಕೊಳ್ಳೋದು ಡ್ಯಾನ್ಸ್ಗೆ. ಸ್ಕೇಟಿಂಗ್ ಚೆನ್ನಾಗಿ ಆಡ್ತಾನೆ. ಸ್ವಿಮ್ಮಿಂಗ್ ಅಂತ ಮೊದಲು ಹೋಗ್ತಾ ಇದ್ದೆ, ಸ್ವಿಮ್ಮಿಂಗ್ ಭಯ ಅಂದ್ಬಿಟ್ಟು ಆಮೇಲೆ ಅದು ಭಯ ಹೋಗೋದಕ್ಕೆ ಅವ್ರು ಹಾಗೆ ಮಾಡ್ತಾರೆ. ಬಟ್ ಸ್ವಿಮ್ಮಿಂಗ್ ಭಯ ಅಂದ್ಬಿಟ್ಟು ಡ್ಯಾನ್ಸಿಗೆ ಹೋದ. ಡ್ಯಾನ್ಸ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಓಕೆ ಡ್ಯಾನ್ಸು, ಸ್ಕೇಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಅದ್ರದ್ದು ಇದು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ಸು. ಮತ್ತು ಇದು ಸ್ಕಿಲ್ಸು, ಅವನು ಹೇಗಿರ್ತಾನೆ ಸ್ಕೂಲಲ್ಲಿ. AC ಹಾಕ್ತೀನಿರು ಅಪ್ಪ. ಹಬ್ಬೆ ಅಂದರೆ ಹಬ್ಬೆ ನಿಂಗೆ. ಆಮೇಲೆ ಒಂದು ನಿಮಿಷ ಇರು. ಸೊ ಇದು ಸ್ಕಿಲ್ಸ್ ಎಲ್ಲ, ಸ್ಕಿಲ್ ವೈಸು ಹೇಗೆ ಸ್ಟ್ರೆಂತ್ ವೀಕ್ ಅನಾಲಿಸಿಸ್ ಇರುತ್ತಲ್ಲ ಇದು ಆ ಥರ. ಅಂದರೆ ಓವರ್ ಆಲ್ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡೋದು, ಸೈಲೆಂಟ್ ಆಗಿರೋದು, ಊಟ ಮಾಡೋದೆಲ್ಲ ಸರಿನೇ ಅಂತೆ. ಸ್ವಲ್ಪ ಓಪನ್ ಅಪ್ ಆಗಲ್ಲ. ಮನೆಯಲ್ಲಿ ಓಪನ್ ಅಪ್ ಆದಂಗೆ ಅಲ್ಲಿ ಓಪನ್ ಅಪ್ ಆಗಬೇಕು. ನೆಕ್ಸ್ಟ್ 4th ಅಂದರೆ ಈಗ ಏನಾದರೂ ಡೌಟ್ಸ್ ಇದ್ದರೆ ಕೇಳೋದು ಅದೆಲ್ಲ ಸ್ವಲ್ಪ ಕಡಿಮೆ. ಯಾಕೆ ಕಡಿಮೆ? ಅದೊಂದೇ ಒಂಚೂರು ಡಿಸಡ್ವಾಂಟೇಜು. ಬೇಗ ಓಪನ್ ಅಪ್ ಆಗಲ್ಲ ಸ್ಕೂಲಲ್ಲಿ, ಸ್ವಲ್ಪ ಟೈಮ್ ಬೇಕು ಓಪನ್ ಅಪ್ ಆಗೋದಕ್ಕೆ. ಅದು ಬಿಟ್ಟರೆ ಅವ್ರು ಮ್ಯಾಮ್ ಹೇಳಿದ್ರಲ್ಲ, ಸೊ ಎಲ್ಲ ರೆಸ್ಪೆಕ್ಟ್ ಕೊಡೋದಾಗಲಿ ಭಯ ಭಕ್ತಿಯಿಂದ ಎಲ್ಲ ಇರ್ತಾರೆ. ಆ್ಯಂಡ್ ಇದು ಒಲಿಂಪಿಯಾಡ್ ಎಕ್ಸಾಮ್ಗೆ ಮಾಡಿದ, ಜಸ್ಟು ಎಕ್ಸ್ಪೀರಿಯನ್ಸ್ ಆಗಲಿ ಅಂದ್ಬಿಟ್ಟು ನಾನು ಸೇರಿಸಿದ್ದೆ. ಇದರಲ್ಲಿ 50ಗೆ 17 ತೆಗೆದಿದ್ದಾನೆ. ಅಂದರೆ ಇದು ಜಸ್ಟ್ ಪ್ರಾಕ್ಟೀಸ್ಗಷ್ಟೇ. ಆಲ್ ಇಂಡಿಯಾ ರ್ಯಾಂಕಲ್ಲಿ 5123 ರ್ಯಾಂಕಲ್ಲಿದ್ದಾನೆ. ಓಕೆ, ಇದು ಜಸ್ಟ್ ಪ್ರಾಕ್ಟೀಸ್ ಆಗಲಿ, ನೆಕ್ಸ್ಟ್ ಹೈಯರ್ಗೆ ನೀಟು JEE ಎಲ್ಲ ಇರುತ್ತಲ್ಲ ಅದಕ್ಕೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಅಷ್ಟೇ. ಸೊ ಅದಷ್ಟೇ. ಈಗ ಮೇಯ್ನು ಮಾರ್ಕ್ಸು ಈಗ ಏನು ಮಾಡಿದ್ದಾರೆ ಅಂದರೆ 3rd ಸ್ಟ್ಯಾಂಡರ್ಡಲ್ಲಿ ಟರ್ಮ್ 1ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕಟ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಕಟ್ ಮಾಡ್ತಿದ್ದಾರೆ. ಏನಕ್ಕಂದರೆ ಹೈಯರ್ ಸ್ಟಡೀಸ್ಗೆ ಇಂಪ್ರೂವ್ ಆಗಲಿ, ಈಗಲಿಂದನೇ ಸ್ಟ್ರಿಕ್ಟ್ ಮಾಡಿದ್ರೆ ಅಂತ. ಓವರ್ ಆಲ್ ಎಲ್ಲ ಇದು ರಶಿ ಓವರಾಲು ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿದ್ದಾನೆ, ಅದರಲ್ಲೇನೂ ಇಲ್ಲ. ಸೊ ಇಂಗ್ಲೀಷಲ್ಲಿ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ. ಇಂಗ್ಲೀಷ್ ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿದ್ದಾನೆ, ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸಿಂದ ಈಗ 4 ರಾಂಗ್ ಆದರೆ 1 ಮಾರ್ಕ್ ಕಟ್ಟು, ಆ ಥರ ಕಟ್ ಮಾಡಿದ್ದಾರೆ. ಸೊ ಹಂಗಾಗಿ 50ಗೆ 36 ಬಂದಿದೆ ಇಂಗ್ಲೀಷು ವಿತ್ ನೋಟ್ಸು ಸಿ ಎಲ್ಲ ಸೇರಿ ಅಷ್ಟು ಬಂದಿದೆ. 50ಗೆ ಅಂದರೆ ಅದರಲ್ಲಿ 30 ಮಾರ್ಕ್ಸು ಎಕ್ಸಾಮ್ ಮಾರ್ಕ್ಸ್ ಟೋಟಲು. ನೋಟ್ಸ್ 10, ಸಿ ಆ್ಯಕ್ಟಿವಿಟೀಸ್ ಅಂತ ಇರ್ತಲ್ಲ ಅದರಲ್ಲಿ 10. ಸೊ ಅದರಲ್ಲಿ 50ಗೆ 36 ಬಂದಿದೆ. ಕನ್ನಡ 50ಗೆ 49 ಬಂದಿದೆ, ನಮ್ಮ ಲ್ಯಾಂಗ್ವೇಜ್ ಕನ್ನಡ. ಹಿಂದಿ ಔಟ್ ಆಫ್ 50ಗೆ 50. ಮ್ಯಾಥಮೆಟಿಕ್ಸ್ 44, ಸೈನ್ಸ್ 44, ಕಂಪ್ಯೂಟರ್ಸ್ 46, ಸೋಷಿಯಲ್ 44. ಮ್ಯಾಥ್ಸು ಸೈನ್ಸು ಸೋಷಿಯಲು 44 ತೆಗೆದುಬಿಟ್ಟಿದ್ದಾನೆ. ಓಕೆ, ನನಗೆ ಇದೆಲ್ಲ ಓಕೆ. 49, 50, 44, 46. ಇಂಗ್ಲೀಷ್ ಒಂದು ಸ್ವಲ್ಪ ಎಲ್ಲ ಅಟೆಂಡ್ ಮಾಡಿದ್ದಾನೆ, ಸ್ಪೆಲ್ಲಿಂಗ್ ಮಿಸ್ಟೇಕು. ನೆಕ್ಸ್ಟ್ ಟೈಮ್ ಆಗಬಾರ್ದು ಈ ಥರ. 4th ಸ್ಟ್ಯಾಂಡರ್ಡಲ್ಲಿ ಕಟ್ ಮಾಡ್ತಾರೆ. ಎಷ್ಟು ಹೇಳು? 4 ರಾಂಗ್ ಆದರೆ 1 ಮಾರ್ಕ್ ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಅಟೆಂಡ್ ಮಾಡಿದ್ದಾನೆ. ಎಲ್ಲನೂ ನೋಡಿ, A1, A2, A2. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ. ಅದಕ್ಕೆ ಇವನು ಸ್ವಲ್ಪ ಬರೆಯಲ್ಲ, ಸೋಂಬೇರಿ ಇವನು. ಬರೆಯಲ್ಲ ಮನೇಲಿ, ಬರೀ ಓರಲ್ಲೇ ಇರ್ತಾನೆ ಯಾವಾಗಲೂ. ಅದಕ್ಕೆ ಹೇಳೋದು ಬರಿಬೇಕು. ರೈಟಿಂಗ್ ಇದ್ರೇ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಇದ್ರೇ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ಓಡಬೇಕು. ಇವ್ರನ್ನ ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಆಫೀಸ್ ಮುಗಿಸ್ಕೊಂಡು ಮನೆಗ್ ಬಂದೆ. ನಾನು ಸ್ವಲ್ಪ ಈಗ ಮಡಕೆ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಈ 3-4 ಮಂತ್ಸ್ ಏನಿದೆ ಸಮ್ಮರ್ ಹಾಲಿಡೇಸ್ ಬಂದ ತಕ್ಷಣ, ಈ ಸಮ್ಮರ್ ಬಂದ ತಕ್ಷಣ ಮಡಕೆನ ಯೂಸ್ ಮಾಡ್ಬಿಡ್ತೀವಿ. ಇದು ಆಗಾಗ ನೀರ್ ತುಂಬಿಸ್ತಾನೇ ಇರ್ಬೇಕು. ಇದಕ್ಕೇನೋ ಟ್ಯಾಪ್ ತರ ಏನಿಲ್ಲ, ಜಸ್ಟ್ ಒಳಗಡೆನೆ ಗ್ಲಾಸ್ ಎಲ್ಲ ಇಟ್ಟು ತಗೋಬೇಕಾಗುತ್ತೆ. ತುಂಬಾ ತಣ್ಣಗಿರುತ್ತೆ. ಈಗ ಬೇಸಿಗೆಗೆ ಈ ನಾರ್ಮಲ್ ವಾಟರ್ ಕುಡಿಯೋಕೆ ಮನ್ಸಾಗಲ್ಲ. ಇನ್ನ ಒಂದ್ ಸ್ವಲ್ಪ 2 ನಾನು ಮಾವಿನ ಹಣ್ಣು ತಂದಿದ್ದೆ ತರಕಾರಿಗೆ ಹೋದಾಗ. ಅದ್ರಲ್ಲಿ ಇನ್ಸ್ಟೆಂಟ್ ಆಗಿ ಮಾವಿನಕಾಯಿ ಇದು ಉಪ್ಪಿನಕಾಯಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ
ಒಂದೊಂದ್ಸತಿ ಇನ್ಸ್ಟೆಂಟ್ ಆಗು ಮಾಡ್ತೀನಿ, ಒಂದೊಂದ್ಸತಿ ಪಕ್ಕ ಅದ್ ಹೆಂಗ್ ಮಾಡ್ತಾರೆ ಅದನ್ನು ಕೂಡ ಮಾಡಿದೀನಿ, ಎಲ್ಲಾ ತರನು ಕೂಡ ಮಾಡ್ತೀನಿ. ಈಗ ಸದ್ಯಕ್ಕೆ 2 ಇತ್ತಲ್ಲ, ಇನ್ಸ್ಟೆಂಟ್ ಆಗಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋಣ, ಚೆನ್ನಾಗಿರುತ್ತೆ. ತಿನ್ನಕ್ಕೂ ಇರುತ್ತೆ, ಇವಾಗ ಬೇಗ ಆಗುತ್ತೆ ನಾಳೆಗೆ ಅಂದ್ಬಿಟ್ಟು. ಸೊ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ನ ಮಾವಿನಕಾಯ್ದು ಮಧ್ಯದಲ್ಲಿ ಏನಿದೆ ಆ ಬೀಜ ಎಲ್ಲ ಕಂಪ್ಲೀಟ್ ಆಗಿ ತೆಗೆದ್ಬಿಡ್ಬೇಕು. ಸೊ ಈ ತರ ಸೈಜ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಉಪ್ಪಿನಕಾಯಿ ಇದ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಅದು. ಇದಕ್ಕೆ ನಾನು ಒಂದ್ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತೆ ಉಪ್ಪು, ಮೂರನ್ನು ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಒಂದು ಅರ್ಧ ಗಂಟೆ ನಾನು ಅದನ್ನ ಹಾಗೆ ಬಿಟ್ಬಿಡ್ತೀನಿ. ಆ ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ನೀರೆಲ್ಲ ಬಿಟ್ಕೊಂಡ್ಬಿಡತ್ತೆ ಮಾವಿನಕಾಯಿಂದ. ಅಲ್ಲಿವರೆಗೂ ನಾವು ಚೆನ್ನಾಗಿ ಒಂದ್ ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಅಂದ್ರೆ 1 ಅವರ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಇದು. ಇನ್ನು ಇದಕ್ಕೆ ಪ್ರೊಸೀಜರ್ ಅಲ್ಲಿ ಹೋದ್ರೆ ತುಂಬಾನೇ ಇರುತ್ತೆ. ಅದನ್ನೆಲ್ಲ ನಾನು ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ಮಾಡಿದ್ದೆ. ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲೂ ಇದೆ, ನೀವು ಚೆಕ್ ಮಾಡಿ. ಇದು ಇನ್ಸ್ಟೆಂಟ್ ಆಗಿ ಹೀಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಒಂದ್ ಅರ್ಧ ಗಂಟೆ 3/4 ಗಂಟೆ ಬೇಕಾಗತ್ತೆ ನೀರೆಲ್ಲ ಬಿಡೋದಿಕ್ಕೆ. ಒಂದ್ ಸ್ವಲ್ಪ ಉಪ್ಪು ಮುಂದೆ ಇರೋ ತರ ಹಾಕೊಳ್ಳಿ. ಸೊ ಮುಚ್ಚಿಟ್ಬಿಡ್ತೀನಿ. ಇದಕ್ಕೆ ಅಷ್ಟೊತ್ತಿಗೆ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇನ್ನೆಲ್ಲಾನು ಕೂಡ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಹುರಿದು ಕೂಡ ಮಾಡ್ಕೋಬಹುದು, ಗ್ರೈಂಡ್ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಕೂಡ ಗ್ರೈಂಡ್ ಮಾಡ್ಕೋಬಹುದು. ಈಗ ಅದಷ್ಟನ್ನು ನಾನು ಚೆನ್ನಾಗಿ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಆಗ್ಲೇ ಎಷ್ಟು ಚೆನ್ನಾಗಿ ಇದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಸೊ ಈಗ ನಾನು ಮತ್ತೆ ಆ ಪೌಡರ್ನ ರುಬ್ಬಿದ್ದೀನಲ್ಲ ಫೈನ್ ಪೌಡರ್ ಆಗಿ, ಸೊ ಅದನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಬಿಟ್ಟು ಇವೆಲ್ಲ ಸೇರಿಸಿ 1 ಅವರ್ ಬೇಕಾಗುತ್ತೆ ನಿಮ್ಗೆ ಸ್ವಲ್ಪ ಎಲ್ಲ ಹಾಗೆ ನೆನೆಯಕ್ಕೆ. ಸೊ ಈ ಪೌಡರ್ ಹಾಕಿದ್ಮೇಲೆ ಒಂದ್ 45 ಮಿನಿಟ್ಸ್ ಮೊದಲು ನೆನೆಸಿ, ಈ ಪೌಡರ್ ಹಾಕಿದ್ಮೇಲೆ ಒಂದ್ 15 ನಿಮಿಷ ಹಾಗೆ ಬಿಟ್ಬಿಡಿ. ಚೆನ್ನಾಗಿ ಗಿಸಾಲೆ ನಾವೆಲ್ಲ ಏನೇನ್ ಹಾಕಿರ್ತೀವಿ, ಸಾಸಿವೆ ಕಾಳೆಲ್ಲಾನು ಅದೆಲ್ಲಾನು ಚೆನ್ನಾಗಿ ಹಿಡಿಯುತ್ತೆ. ಒಂದೊಂದು ಚೆನ್ನಾಗಿ ಕಲಿಸ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇದಾಗಿದೆ. ಪೌಡರ್ ಹಾಕಿದ್ಮೇಲೆ ನಾನು ಒಂದ್ 15 ನಿಮಿಷ ಬಿಟ್ಟಿದೆ, ಹಾಗೆ ಚೆನ್ನಾಗಾಗಿದೆ. ಸೊ ಅಷ್ಟೊತ್ತಿಗೆ ನಾನು ಒಗ್ಗರಣೆ ಕೂಡ ಹಾಕೊಂಡಿದ್ದೆ. ಒಗ್ಗರಣೆಗೆ ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೇಕು. ಆಯಿಲ್ ಸ್ವಲ್ಪ ಸಾಸಿವೆ ಮತ್ತೆ ಜಜ್ಜಿರೋ ಅಂತದ್ದು ಬೆಳ್ಳುಳ್ಳಿ, ಹಾಗೆ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಸ್ವಲ್ಪ ಹಿಂಗ್ ಹಾಕೊಂಡು ಒಗ್ಗರಣೆ ಹಾಕೊಂಡೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ತಾ ಇರ್ಬೇಕು. ಈಗ್ಲೂ ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆಗೆ ಇನ್ನೂ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ಅದು ಉಪ್ಪಿನಕಾಯಿದು ಊರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಪ್ರತಿದಿನ ಕಲಿಸ್ತಾ ಇರ್ಬೇಕು. ಮನೇಲಿ ಮಾಡಿರೋಂಥದ್ದು ಉಪ್ಪಿನಕಾಯಿ ಪ್ರತಿದಿನ ಕಲಿಸ್ತಾ ಇದ್ರೆ ಬೇಗ ಕೆಡೋದಿಲ್ಲ. ಅಂಡ್ ಒಂದು ಪ್ಲಾಸ್ಟಿಕ್ ಇಲ್ಲಾಂದ್ರೆ ಏರ್ಟೈಟ್ ಕಂಟೈನರ್ ಗ್ಲಾಸ್ ಜಾರ್ ಅಲ್ಲಿ ನೀವು ಇದನ್ನ ಸ್ಟೋರ್ ಮಾಡ್ಕೋಬಹುದು. ಮನೇಲಿ ಪುಟಾಣಿದು ಒಂದು ಅರ್ಧ ಕೆಜಿ ಆಗುವಷ್ಟು ಒಂದು ಗ್ಲಾಸ್ ಕಂಟೈನರ್ ಇತ್ತು, ಸೊ ಅದಕ್ಕೆ ಹಾಕ್ತಾ ಇದೀನಿ. ನಿಮ್ಗೆ ಈಸಿ ಆಯ್ತು ಅಂತ ಅನ್ಕೋತೀನಿ ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಇನ್ಸ್ಟೆಂಟ್ ಆಗಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆನಾ? ಮತ್ತೆ ಸಿಗೋಣ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.